ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನಗಳು ತಪಸ್ಸು ಕಾಲ, ಅಂದರೆ ದೇವರೊಟ್ಟಿಗೆ ಸಂಧಾನಗೊಳ್ಳಲು ಒಂದು ಕೃಪೆಯ ಕಾಲವನ್ನು ಧರ್ಮಸಭೆ ನಮಗೆ ಘೋಷಿಸಿದೆ. ದೇವರ ವಾಕ್ಯ ಹೇಳುತ್ತೆ, ಒಂದೊಂದು ದಿನವೂ ದೇವರ ನಾಮದ ಮಹಿಮೆಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ಕೃಪೆಗಾಗಿ ನಾವು ಜೀವಿಸುವ ಒಂದೊಂದು ದಿನ ದೇವರ ದಿನವೆಂದು ನಾವು ಅದರಲ್ಲಿ ಸಂತೋಷಿಸಬೇಕು, ಹರ್ಷಿಸಬೇಕು. ಆದ ಕಾರಣ ಈ ತಪಸ್ಸು ಕಾಲವನ್ನು ದೇವರೊಟ್ಟಿಗೆ ಸಂಧಾನಗೊಳ್ಳುವ ಕಾರ್ಯದಲ್ಲಿ ಹೆಚ್ಚು ನಮ್ಮನ್ನೇ ನಾವು ತೊಡಗಿಸಿಕೊಳ್ಳೋಣ. ಸಿರಾಕನ ಗ್ರಂಥ 5ನೇ ಅಧ್ಯಾಯ ವಚನ 4. ಪಾಪ ಮಾಡಿದ ನನಗೆ ಏನಾಯಿತು ಎಂದುಕೊಳ್ಳಬೇಡ, ಏಕೆಂದರೆ ಸರ್ವೇಶ್ವರ ದೀರ್ಘ ಶಾಂತನು. ಇವತ್ತು ಅನೇಕರು ಹೇಳುತ್ತಾರೆ, ಅಕ್ಕ ನಾವಿಷ್ಟು ಪ್ರಾಮಾಣಿಕತೆಯಿಂದ ಜೀವಿಸ್ತೇವೆ, ಆದರೆ ನೋಡಿ ಪಾಪ ಮಾಡುವ ವ್ಯಕ್ತಿಗಳು ಎಷ್ಟು ಆಶೀರ್ವಾದದಲ್ಲಿ, ಎಷ್ಟು ಪ್ರಾಪಂಚಿಕವಾದ ಆಶೀರ್ವಾದಗಳಲ್ಲಿ ತಲ್ಲೀನರಾಗಿರುತ್ತಾರೆ ಎಂದು. ಆದರೆ ದೇವರ ವಾಕ್ಯದ ಕಡೆ ನಮ್ಮ ಗಮನವನ್ನು ಹರಿಸೋಣ. ಪಾಪಕ್ಕೆ ಪಾಪವನ್ನು ಕೂಡಿಸಿ ಹಾಕಿಕೊಳ್ಳಬೇಡ, ದೇವರಿಂದ ಕ್ಷಮೆ ಪಡೆಯುವುದರ ಬಗ್ಗೆ ನಿರ್ಭಯದಿಂದಿರಬೇಡ. ಪಾಪಕ್ಕೆ ಪಾಪವನ್ನು ಕೂಡಿಸಿಕೊಳ್ಳಬೇಡ. ನಾನು ಪಾಪ ಮಾಡ್ತಾ ಇದ್ದೀನಿ, ನನಗೇನಾಯಿತು, ನಾನು ಇನ್ನೂ ಮಾಡ್ತೀನಿ ಎಂದು ಕೆಲವರು ಅಹಂಕಾರದಿಂದ ಬೇಕಂದೆ ಅನೇಕ ಪಾಪ ಕೃತ್ಯಗಳಲ್ಲಿ, ಅದು ಪಾಪ ಎಂದು ಗೊತ್ತಿದ್ದು ಸಹ ಆ ದುಷ್ಟ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳುತ್ತಾರೆ. ಅವರಿಗೆ ದೇವರಿಂದ ಕ್ಷಮೆ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರಿಂದ ಕ್ಷಮೆ ಪಡೆದುಕೊಳ್ಳುವುದನ್ನು ಅಲಕ್ಷಿಸಬೇಡ, ತಿರಸ್ಕರಿಸಬೇಡ ಎಂಬುದಾಗಿ. ದೇವರು ಕರುಣಾಸಾಗರ ಎಂದು ನೆಪ ಹೇಳಬೇಡ, ಲೆಕ್ಕವಿಲ್ಲದ ಪಾಪ ಮಾಡಿದರೂ ಕ್ಷಮೆ ದೊರಕುವುದೆಂದು ನೆನೆಯಬೇಡ. ಅಲ್ವಾ? ಲೆಕ್ಕವಿಲ್ಲದಷ್ಟು ಪಾಪ ಮಾಡಿದರೂ ನಾನು ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋದರೆ ಸಾಕು, ನಾನು ಪಾಪಗಳನ್ನು ಅರಿಕೆ ಮಾಡಿದರೆ ಸಾಕು, ಪಾಪ ನಿವೇದನೆಯಲ್ಲಿ ದೇವರು ನನ್ನನ್ನು ಕ್ಷಮಿಸುತ್ತಾರೆ ಎಂದು ನೀನು ಎಣಿಕೆ ಮಾಡಿಕೊಳ್ಳಬೇಡ. ಲೆಕ್ಕವಿಲ್ಲದ ಪಾಪ ಮಾಡಿದರೂ ಕ್ಷಮೆ ದೊರಕುತ್ತದೆ ಎಂದು ನೆನೆಯಬೇಡ. ದಯೆ ಇದ್ದಂತೆ ಕೋಪವೂ ಆತನಲ್ಲಿದೆ, ಪಾಪಿಗಳ ಮೇಲೆ ಆತನ ಕೋಪ ಎರಗಲಿದೆ. ದೇವರ ದಯೆ ಎಷ್ಟು ನಾವು ಅನುಭವಿಸುತ್ತೇವೋ, ದೇವರ ದಯೆ ಇದ್ದಂತೆ ಆತನಲ್ಲಿ ಕೋಪ ಸಹ ಇದೆ. ಆದರೆ ಕೋಪ ಯಾರ ಮೇಲೆ? ಪಾಪಿಗಳ ಮೇಲೆ, ದುರ್ಜನರ ಮೇಲೆ. ದೇವರ ದಯೆ ಯಾರ ಮೇಲೆ? ಸಜ್ಜನರ ಮೇಲೆ, ಪಶ್ಚಾತ್ತಾಪ ಪಡುವ ಪಾಪಿಗಳ ಮೇಲೆ, ಪಾಪವನ್ನು ಬಿಟ್ಟು ದೇವರಿಗೆ ಅಭಿಮುಖರಾಗುವ ಜನರ ಮೇಲೆ ದೇವರ ದಯೆ ಇಳಿದು ಬರುತ್ತದೆ. ಪಾಪಿಗಳ ಮೇಲೆ, ಪದೇ ಪದೇ ಪಾಪಗಳನ್ನು ಮಾಡುವವರ ಮೇಲೆ ದೇವರ ಕೋಪ ಎರಗಲಿದೆ. ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡ ಮಾಡಬೇಡ, ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಸರ್ವೇಶ್ವರನ ಕೋಪ ಎರಗಬಹುದು ದಿಢೀರೆಂದು, ನೀನು ಹಾಳಾಗಿ ಹೋಗುವೆ ಮುಯ್ಯಿ ತೀರಿಸುವ ದಿನದಂದು. ಆದ್ದರಿಂದ ಪಾಪ ನಿವೇದನೆ ಮಾಡಲು ಇಂದು ನಾಳೆ, ಅಥವಾ ಪಾಪವನ್ನು ಬಿಟ್ಟು ಬಿಡಲು ನಾಳೆ ಮನಸ್ಸು ಮಾಡುವ, ಇನ್ನೂ ಸ್ವಲ್ಪ ಪಾಪ ಮಾಡಿ ಆಮೇಲೆ ಬಿಟ್ಟು ಬಿಡುವ, ಹೀಗೆ ಯೋಚನೆ ಮಾಡಬೇಡ. ಯಾರಿಗೆ ಗೊತ್ತು, ನಾಳೆ ದಿನ ದೇವರ ಕೋಪಕ್ಕೆ ನಾವು ತುತ್ತಾಗಬಹುದು ಎಂಬಂತೆ. ಆದ ಕಾರಣ ಈ ಒಂದು ತಪಸ್ಸು ಕಾಲದಲ್ಲಿ ಒಳ್ಳೆಯ ಪಾಪ ನಿವೇದನೆ ಮಾಡುವುದು ಮಾತ್ರವಲ್ಲ, ಪಾಪದ ಜೀವನಕ್ಕೆ ಸಂಪೂರ್ಣವಾಗಿ ವಿಮುಖರಾಗಬೇಕು. ಆ ಪಾಪಗಳನ್ನು ಜಯಿಸುವುದಕ್ಕಾಗಿ ದೇವರು ಪರಿಶುದ್ಧಾತ್ಮರನ್ನು ನಮ್ಮಲ್ಲಿ ಅನುಗ್ರಹಿಸಿದ್ದಾರೆ. ಶರೀರದ ದುರಿಚ್ಛೆಗಳನ್ನು ನಿಮ್ಮೊಳಗೆ ವಾಸ ಮಾಡುತ್ತಿರುವ ಪವಿತ್ರಾತ್ಮರ ಸಹಾಯದಿಂದ ಜಯಿಸಿರಿ, ಇಲ್ಲದಿದ್ದರೆ ಖಂಡಿತವಾಗಿ ಸಾಯುವಿರಿ. ಅದು ಪಾಪ ಎಂದು ಗೊತ್ತಿದ್ದು ಕುಡುಕುತನ, ವ್ಯಭಿಚಾರ, ಮೋಸ, ವಂಚನೆ, ಅನ್ಯಾಯದ ಆಸ್ತಿ ಗಳಿಕೆ, ವಿಧವೆಯರಿಗೆ ಅನ್ಯಾಯ ಮಾಡುವುದು, ಇಂಥ ದುಷ್ಟ ಕೃತ್ಯಗಳಲ್ಲಿ ತೊಡಗಿಸಿಕೊಂಡದ್ದೇ ಆದರೆ ಅದು ನಮ್ಮನ್ನು ನಾಶ ಮಾಡಿಬಿಡುತ್ತದೆ. ಜಂಬ ಪಡಬೇಡ. ಪಾಪ ಮಾಡಿದ ನನಗೇನಾಯಿತು, ನಾನು ಚೆನ್ನಾಗೇ ಇದ್ದೇನೆ ಎಂದು ತಿಳಿದುಕೊಳ್ಳಬೇಡ. ದೇವರ ಬಳಿ ಹಿಂದಿರುಗಿ ಬಾ. ನಿನೆವೆ ನಗರದ ಜನರು ನಮಗೆ ಒಂದು ನಿದರ್ಶನವಾಗಿದ್ದಾರೆ. ಆ ಊರಿನ ಪಾಪಾಕ್ರಮ ಹೆಚ್ಚಾದ ಕಾರಣ ದೇವರ ಕೋಪ ಒಂದು ಕುಟುಂಬದ ಮೇಲೆ ಅಲ್ಲ, ಇಡೀ ಊರಿನ ಮೇಲೆ ಎರಗಿ ಬಂದಿತು. ಆದರೆ ದೇವರ ಕೋಪಕ್ಕೆ ನಾವು ಗುರಿಯಾಗಿದ್ದೇವೆ ಎಂದು ತಿಳಿದುಕೊಂಡ ಕೂಡಲೇ ಅರಸನ್ನ ಮೊದಲ್ಗೊಂಡು ಪಶು ಪಕ್ಷಿ ಪ್ರಾಣಿಗಳು
ದಾಸನ ಕೆಲಸದವರು ಮೊದಲ್ಗೊಂಡು ಎಲ್ಲರೂ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಧೂಳಿನಲ್ಲಿ ಕುಳಿತುಕೊಂಡು ಬೂದಿಯನ್ನು ಹಚ್ಚಿಕೊಂಡು ಗೋಣಿತಟ್ಟನ್ನು ಉಟ್ಟುಕೊಂಡು ಉಪವಾಸ ಮತ್ತು ಪ್ರಾರ್ಥನೆ, ಪಶ್ಚಾತ್ತಾಪ, ಕ್ಷಮೆ ತಲ್ಲೀನರಾದರು. 40 ದಿನಗಳು ಸತತವಾಗಿ ಅವರು ದೇವರಲ್ಲಿ ಮೊರೆಯಿಟ್ಟರು. 40 ದಿನದಲ್ಲಿ ಈ ನಗರ ನಾಶವಾಗಿ ಬಿಡುತ್ತದೆ ಎಂಬುದಾಗಿ. ಇವತ್ತು ಆ ನಿನೆವೆ ನಗರದ ಜನರ ಮನ ಪರಿವರ್ತನೆ, ಪಾಪದ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆ ಅಭಿಮುಖರಾದ ಕಾರಣ ಮಾಡಬೇಕೆಂದಿದ್ದ ಕೇಡನ್ನ ಮಾಡದೆ ಮನಮರುಗಿದ ದೇವರು ಆ ನಗರವನ್ನ ಕೇಡಿನಿಂದ ಸಂರಕ್ಷಿಸಿದರು. ಇಂದು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ನಗರದ ಮೇಲೆ ಇರುವ ಪಾಪಾಕ್ರಮಗಳು, ಅದಕ್ಕೆ ಕ್ಷಮೆ ಯಾಚಿಸುವುದು ನಮ್ಮ ಕರ್ತವ್ಯವಾಗಿದೆ. ಒಂದು ಸಮೂಹವಾಗಿ ಪ್ರಾರ್ಥಿಸೋಣ, ಕುಟುಂಬವಾಗಿ ಪ್ರಾರ್ಥಿಸೋಣ, ನಮ್ಮ ನಗರದ ಸಂರಕ್ಷಣೆಗಾಗಿ, ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸೋಣ. ದೇವರ ಕೃಪೆ, ದೇವರ ಕರುಣೆ, ದೇವರ ದಯೆ ನಮ್ಮ ನಗರದ ಮೇಲೆ ಇಳಿದು ಬರುವಂತಾಗಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಂದು ನಿನೆವೆ ನಗರದ ಕುರಿತು 1,20,000ಕ್ಕೂ ಅಧಿಕ ಜನಸಂಖ್ಯೆ, ಪಶು ಪಕ್ಷಿ ಪ್ರಾಣಿಗಳುಳ್ಳ ಈ ನಗರ, ಎಡಗೈಗೂ ಬಲಗೈಗೂ ವ್ಯತ್ಯಾಸ ತಿಳಿಯದೆ ಜೀವಿಸುತ್ತಿರುವ ಈ ಜನರನ್ನು ನಾನು ಹೇಗೆ ನಾಶ ಮಾಡಲಿ ಎಂದು ಮನ ಮರುಗಿದ ದೇವರು, ಈ ಸಮೂಹವನ್ನು ನೋಡಿ ಮನ ಮರುಗುವ ಪ್ರಭು ಯೇಸು ಅವರ ಪಶ್ಚಾತ್ತಾಪ, ಪಾಪ ಪರಿಹಾರದ ಕ್ರಮಗಳು, ಅವರ ಮಾನಸಾಂತರವನ್ನು ಕಂಡು ಅವರನ್ನು ಕೇಡಿನಿಂದ ತಪ್ಪಿಸಿದ ರೀತಿಯಲ್ಲಿ ಇಂದು ನಾವು ಸಹ ದೇವರ ಸನ್ನಿಧಾನದಲ್ಲಿ ಸೇರೋಣ. ಒಂದು ದಿನವಾದರೂ ಉಪವಾಸವಿದ್ದು ವಾರಕ್ಕೆ ನಮ್ಮನ್ನೇ ನಾವು ಪ್ರತ್ಯೇಕಿಸೋಣ. ಒಂದು ಗುಂಪಾಗಿ, ಒಂದು ಕುಟುಂಬವಾಗಿ, ಸ್ನೇಹಿತರ ಸಮೂಹವಾಗಿ ನಾವಿರುವ ಸ್ಥಳಗಳಲ್ಲೇ ನಮ್ಮ ನಗರಕ್ಕಾಗಿ, ನಮ್ಮ ಕುಟುಂಬಗಳ ರಕ್ಷಣೆಗಾಗಿ, ನಮ್ಮ ಕುಟುಂಬದ ಮೇಲೆ, ನಮ್ಮ ನಗರದ ಮೇಲೆ ಇರುವ ಪಾಪಾಕ್ರಮಗಳು ಯೇಸು ರಕ್ತದಿಂದ ಕ್ಷಮಿಸಲ್ಪಡುವಂತೆ, ದೇವರ ದಯೆ ನಿನೆವೆ ನಗರದ ಮೇಲೆ ಸುರಿಸಲ್ಪಟ್ಟಂತೆ ನಮ್ಮ ನಗರದ ಸಂರಕ್ಷಣೆ ಮತ್ತು ಅಭಿಷೇಕಕ್ಕಾಗಿ ಈ ತಪಸ್ಸು ಕಾಲದಲ್ಲಿ ದೇವರ ದಯೆ ಮತ್ತು ಕರುಣೆ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಅದಕ್ಕಾಗಿ ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ನಮ್ಮ ಪಾಪಾಧೀನವಾದ ಸ್ವಭಾವವನ್ನು ಶಿಲುಬೆಗೆ ಜಡಿಯುತ್ತಿದ್ದೇವೆ, ಅದರ ಕೃತ್ಯಗಳನ್ನು ಶಿಲುಬೆಗೆ ಜಡಿಯುತ್ತಿದ್ದೇವೆ. ಶಿಲುಬೆಯಲ್ಲಿ ನಮ್ಮ ಪಾಪ ಶಿಕ್ಷಿಸಲ್ಪಟ್ಟಿತು. ಶಿಲುಬೆ ಮೇಲೆ ನಮ್ಮ ಪಾಪ ಯೇಸು ರಕ್ತದ ಮೂಲಕ ಕ್ಷಮಿಸಲ್ಪಟ್ಟು ಬಿಡುಗಡೆಯನ್ನು ಹೊಂದಿಕೊಂಡ ಒಂದು ಅಭಿಷೇಕ ನಮ್ಮಲ್ಲಿಯೂ, ನಮ್ಮ ಕುಟುಂಬಗಳಲ್ಲಿಯೂ, ನಮ್ಮ ನಗರದ ಮೇಲೆಯೂ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.